ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸುರಕ್ಷತೆ ಮತ್ತು ಫುಟ್ಪಾತ್ಗಳ ಅತಿಕ್ರಮಣದ ವಿರುದ್ಧ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಪಾದಚಾರಿಗಳಿಗೆ ಮೀಸಲಾಗಿರುವ ಫುಟ್ಪಾತ್ಗಳು ಸಾರ್ವಜನಿಕರ ಸುರಕ್ಷಿತ ಓಡಾಟಕ್ಕಾಗಿ ನಿರ್ಮಾಣವಾಗಿದ್ದು, ಅವುಗಳನ್ನು ಅತಿಕ್ರಮಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಸರ್ಕಾರ ಒತ್ತು ನೀಡುತ್ತಿದೆ. ಬೆಂಗಳೂರಿನ ಜನಗಳ ಬಹಳ ವರ್ಷಗಳ ಒತ್ತಾಯ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶ, ಇವೆರಡರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಒತ್ತುವರಿಗಳನ್ನ ತೆರವು ಮಾಡತಕ್ಕಂತ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಂಗಳೂರು ಚೆನ್ನಾಗಿರಬೇಕು, ಇಲ್ಲಿ ವಾಸ ಮಾಡೋ ಜನಗಳಿಗೆ ಅಗತ್ಯ ಸೌಕರ್ಯಗಳಾದ್ರೂ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾದಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಓಡಾಡೋಕೆ ಆಗುವಂತಹದ್ದು. ಎಲ್ಲಾ ರಸ್ತೆಗಳಲ್ಲಿ ಮಾಡಕ್ಕಾಗದೇ ಇದ್ರೂ ಕೆಲವು ಹೆಚ್ಚು ಜನ ಓಡಾಡೋ ಕಡೆ ಆದ್ರೂ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮತ್ತು ಜನಗಳ ಬೇಡಿಕೆನೂ ಸಹ. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರೋಡ್ ಅಲ್ಲಿ ಓಡಾಡುವಾಗ ಯಾವುದೋ ಗಾಡಿ ಟಚ್ ಆದ್ರೆ ಸಾಕು ಅಥವಾ ಗುದ್ದಿದ್ರೆ ಪ್ರಾಣನೂ ಹೋಗ್ಬಹುದು, ಕೈ ಕಾಲು ಮುರ್ಕೊಳ್ಬಹುದು. ಈ ತರಹ ಪ್ರತಿ ವರ್ಷ ಸುಮಾರು 300 ಜನ ಓಡಾಡೋರು ಫುಟ್ಪಾತ್ ಅಲ್ಲಿ ಓಡಾಡೋಕೆ ಆಗದೆ ರಸ್ತೆಗೆ ಬಂದು ಓಡಾಡುವಂತ ಜನ ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಸಾವಿರಾರು ಜನ ಕೈ ಕಾಲು ಕಳ್ಕೊಳ್ತಾ ಇದ್ದಾರೆ. ಇನ್ನ ಕೆಲವರು ಜೀವನ ಪರ್ಯಂತ ಹಾಸಿಗೆ ಹಿಡಿಯುವಂತ ಆಕ್ಸಿಡೆಂಟ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟಾದ್ರೆ ಅವರು ಕೋಮಾ ಪರಿಸ್ಥಿತಿಗೆ ಹೋಗಿ ಕೆಲವರೆಲ್ಲ ಜೀವನ ಎಲ್ಲ ಕೋಮಾ ಪರಿಸ್ಥಿತಿಯಲ್ಲಿ ಕಳೆಯುವಂತದ್ದಾಗಿದೆ. ಹೀಗೆ ಸಾವಿರಾರು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲ ದೃಷ್ಟಿಯಿಂದ ನಮ್ಮ ಬೆಂಗಳೂರು ಚೆನ್ನಾಗಿ ಆಗ್ಬೇಕಾದ್ರೆ ಕನಿಷ್ಠ ಕೆಲವು ರಸ್ತೆಗಳಾದ್ರೂ ಜನ ಓಡಾಡೋದಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಎಲ್ಲಾ ಬೆಂಗಳೂರಿನ ನಾಗರಿಕರ ಬಯಕೆ. ಇದನ್ನ ನಾವು ಸರ್ಕಾರ ಈಡೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರಯತ್ನ ಯಶಸ್ಸಾಗಬೇಕಾದ್ರೆ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ, ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೋ ಮಾಡ್ಕೊಂಡಿದ್ದು ಫುಟ್ಪಾತ್ ಮೇಲೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಾವು ಅದನ್ನ ತಕ್ಕೊಳ್ಳಿ. ಅಂಗಡಿಗಳನ್ನ ಇಟ್ಕೊಂಡಿದ್ದು ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನ ತಕ್ಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಅಥವಾ ಫುಟ್ಪಾತ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಮೇನ್ ರೋಡ್ಗಳು ಬಿಟ್ಟು ಬೇರೆ ರೋಡ್ಗೆ ಸ್ಥಳಾಂತರ ಮಾಡಿ ನೀವು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ಆದ್ರೆ ಜನ ಓಡಾಡೋದಕ್ಕೆ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದೇ ಪ್ರಶ್ನೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೇಳಿಬರುತ್ತಿದೆ. ನಗರದ ಹಲವು ಭಾಗಗಳಲ್ಲಿ ಫುಟ್ಪಾತ್ಗಳು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಲಭ್ಯ ಇದೆಯೇ ಅಥವಾ ಕೆಲವು ಕಡೆಗಳಲ್ಲಿ ಅತಿಕ್ರಮಣದಿಂದ ಪಾದಚಾರಿಗಳು ರಸ್ತೆಯಲ್ಲಿ ನಡೆದು ಸಂಚರಿಸುವ ಪರಿಸ್ಥಿತಿ ಉಂಟಾಗಿದೆಯೇ ಎಂಬ ಚರ್ಚೆ ನಡೀತಾ ಇದೆ. ವೀಕ್ಷಕರೇ, ಫುಟ್ಪಾತ್ ಅಂದ್ರೆ ಅಂಗಡಿ ವಿಸ್ತರಣೆ ಅಥವಾ ವಾಹನ ನಿಲುಗಡೆಗಾಗಿ ಅಲ್ಲ. ಅದು ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ಎಲ್ಲ ಪಾದಚಾರಿಗಳ ಸುರಕ್ಷಿತ ಸಂಚಾರಕ್ಕಾಗಿ ನಿರ್ಮಿಸಲಾದ ಸಾರ್ವಜನಿಕ ಸೌಲಭ್ಯ. ಆದರೆ ಹಲವೆಡೆ ಫುಟ್ಪಾತ್ಗಳಲ್ಲಿ ವಸ್ತುಗಳನ್ನು ಇಡೋದು, ವಾಹನಗಳನ್ನು ನಿಲ್ಲಿಸೋದು ಅಥವಾ ಇತರ ರೀತಿಯ ಅತಿಕ್ರಮಣದ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬರುತ್ತಿವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯವರು ಇವತ್ತು ಅವ್ರಿಗೆಲ್ಲ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿದಿನದ ಸುಂಕ ಕಟ್ಸ್ಕೊಂತ ಇದ್ದಾರೆ. ಯಾರು ಲೈಸೆನ್ಸ್ ಇರ್ತಕ್ಕಂಥವ್ರಿಗೆ, ಸುಂಕ ಕಟ್ತಾ ಇರ್ತಕ್ಕಂಥ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವ್ರಿಗೆ ಒಂದು ಪ್ರತ್ಯೇಕವಾದ ಒಂದು ಜಾಗಗಳನ್ನ ರೆಡಿ ಮಾಡಿಕೊಡ್ಲಿ ಇವರು ನಗರಸಭೆ ಜಾಗಗಳಲ್ಲಿ. ಅದನ್ನ ಒಪ್ಕೊಂತೀವಿ. ಆ ಬಡವರು ಹೊಟ್ಟೆ ಮೇಲೆ ನಾವು ಹೊಡೆಯೋದು ಬೇಡ. ಅದೇ ರೀತಿ ಆಮೇಲೆ ಕೆಲವರು ಅಕ್ರಮವಾಗಿ ಫುಟ್ಪಾತ್ಗಳಲ್ಲಿ ಅವ್ರಿಗೆ ಯಾವುದೇ ಲೈಸೆನ್ಸ್ ಇರಲ್ಲ, ಸುಂಕ ಕಟ್ಟಲ್ಲ, ಅಲ್ಗೂ ಅಕ್ರಮವಾಗಿ ಅವರು ಫುಟ್ಪಾತ್ ಮೇಲೆ ಇವರು ಯಾರನ್ನ ದಂಡ ಹಾಕಿರ್ತಾರೆ, ಅಕ್ರಮವಾಗಿ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರು ದಂಡ ಹಾಕಿದ್ರು ಸಹ ಆಗ್ಬಿಟ್ಟು ಮತ್ತೆ ಅವ್ರು ಹಾಕೊಂತಾರೆ ಜಾಗಗಳಲ್ಲಿ. ಅದಕ್ಕೆ ಯಾರು ಕುಮ್ಮಕ್ಕು ಅನ್ನೋದು ಗೊತ್ತಿಲ್ಲ ನನಗೆ. ಈಗ ದಂಡ ಹಾಕಿ ಎತ್ಸದ ಮೇಲೆ ಮತ್ತೆ ಅದ್ ಹೆಂಗ್ ಹಾಕೊಂತಾರೆ ಆ ಜಾಗದಲ್ಲಿ? ಅದಕ್ಕೆ ಯಾರು ಅವ್ರಿಗೆ ಸಪೋರ್ಟು, ಏನು ಅವ್ರದ ಒಂದು ಧೈರ್ಯ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ನಗರಸಭೆ ಅಧಿಕಾರಿಗಳು ಕುಮ್ಮಕ್ಕೆ ಇದೆಯಾ, ಇಲ್ಲ ಅವ್ರ ಹತ್ರ ಏನಾದ್ರು ಲಂಚ ತಗೊಂಡು ಅವ್ರ ಏನಾದ್ರು ಮಾಡ್ತಿದಾರ ದಂಡ ಹಾಕ್ಸ್ಕೊಂಡು? ಯಾಕಂದ್ರೆ ಅವ್ರ ಹತ್ರ ಲೈಸೆನ್ಸ್ಗಳಿರಲ್ಲ, ಯಾವ್ದೇ ರೀತಿ ಕಂದಾಯ ಕಟ್ತಿರಲ್ಲ ಅಂತವ್ರಿಗೆಲ್ಲ ಹೆಂಗೆ ಇದು? ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಗರಸಭೆಯಲ್ಲಿ ಇವತ್ತು ಏನು ಅಶ್ವತ್ಥ ಕಟ್ಟೆಗಳು ನಾವು ಪೂರ್ವಿಕರದಿತ್ತು, ಸುಮಾರು ಅಶ್ವತ್ಥ ಕಟ್ಟೆಗಳೆಲ್ಲ ಇವತ್ತು ಎಲ್ಲ ಮಂಗಮಾಯ ಆಗೋಗ್ಬಿಟ್ಟಿದೆ. ಉದಾಹರಣೆಗೆ ಬಾಲಾಜಿ ಟಾಕೀಸ್ ಪಕ್ಕದಲ್ಲಿ ಇವತ್ತೇನು ನಗರಸಭೆಗೆ ಸಂಬಂಧಪಟ್ಟಿರೋ ದೊಡ್ಡದು ಅಶ್ವತ್ಥ ಕಟ್ಟೆ ಇದೆ.
ಅದು ಗೊತ್ತಿರುತ್ತೆ ಯಾವುದು ಅಂತ ಹೇಳಿ. ಬಾಲಾಜಿ ಟ್ಯಾಕ್ಸ್ ಪಕ್ಕದಲ್ಲಿ ಎಗ್ ರೈಸ್ ಗಾಡಿಗಳು, ಕಬಾಬ್ ಗಾಡಿಗಳು ನಡೀತಿದೆ. ಇವತ್ತು ನಗರಸಭೆಗೆ ಸಂಬಂಧಪಟ್ಟಿರೋದು, ಅದಕ್ಕೆ ಲೈಸೆನ್ಸ್ ಕೊಟ್ಟಿದಾರ, ಅದ್ರದ್ದು ಏನು ಅನ್ನೋದೇ ಇದು ಕೂಡ ನಾನೊಂದು ವಿಚಾರ ಮುಗಿಸ್ಬೇಕಾಗತ್ತೆ. ದೊಡ್ಡ ಒಂದು ಕಬಾಬ್ ಅಂಗಡಿ, ಎಗ್ ರೈಸ್ ಅಂಗಡಿಗಳೆಲ್ಲ ಅಲ್ಲಿದಾವೆ, ಅಶ್ವತ್ಥ ಕಟ್ಟೆಗಳು, ಫುಟ್ಪಾತ್ಗಳು, ಅಶ್ವತ್ಥ ಕಟ್ಟೆಗಳು, ಇವೆಲ್ಲ ನಮ್ಮ ನಗರಸಭೆ ಅವರು ನಾವು ಒತ್ತುವರಿ ಮಾಡ್ಕೊಬೇಕಾಗಿದೆ. ನಗರಸಭೆ ಜಾಗವನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ಸಾರ್ವಜನಿಕರಿಗೆ ಸುಗಮವಾದ ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಯುಜಿಡಿಗಳನ್ನ ಮತ್ತೆ ಆದಷ್ಟು ಯುಜಿಡಿಗಳನ್ನ ಸರಿಪಡಿಸಬೇಕಾಗಿದೆ. ಬಹಳಷ್ಟು ಸಮಸ್ಯೆಗಳಿಂದ ತುಳುಕ್ತಾ ಇದೆ ನಗರಸಭೆಯ ಒಂದು ವಿಚಾರಗಳು. ಆದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೊಡ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ನಗರಸಭೆ ಮುಂದೆ. ಇಲ್ಲಿನ ರಾಜಕಾರಣಿಗಳಿಗೆ ಏನಾದ್ರು ಮಂಡಿದ್ದಾರೆ ಇಲ್ಲಿನ ಅಧಿಕಾರಿಗಳು? ರಾಜಕಾರಣಿಗಳಿಗೂ ಅಧಿಕಾರಿಗಳು ಮಂಡಿದ್ದಾರೆ, ಅಧಿಕಾರಿಗಳಿಗೆ ನಮ್ ಜನ ಮಂಡಿದ್ದಾರೆ ಅಷ್ಟೇ, ಎಲ್ಲಾ ಗೊತ್ತಿರೋದಲ್ವಾ. ಆದ್ರಿಂದ ಯಾಕಂತ ಹೇಳಿ ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಯಾಕಂತ ಹೇಳಿದ್ರೆ ರಾಜ ಹೆಂಗಿದ್ರೆ ಪ್ರಜೆ ಹೆಂಗಿರ್ತಾನೆ. ಸೊ ಆದ್ರಿಂದ ನಮ್ಮ ಪ್ರಜೆಗಳ ಹತ್ರ ನಮ್ಮ ಅಧಿಕಾರಿಗಳು ಏನೋ ಸಮಥಿಂಗ್ ಇಟ್ಕೊಂಡಿದ್ದಾರೆ, ಅಧಿಕಾರಿಗಳ ಹತ್ರ ರಾಜಕಾರಣಿಗಳು ಸಮಥಿಂಗ್ ಇಟ್ಕೊಂಡಿದ್ದಾರೆ. ಇಷ್ಟೇ ನಡೀತಾ ಇದೆ ವ್ಯವಸ್ಥೆ, ಹದ್ಗೆಟ್ಟೋಗ್ಬಿಟ್ಟಿದೆ. ಆದ್ರಿಂದ ಆದಷ್ಟು ಬೇಗ ನಗರ ಏನು ಜನಗಳಿಗೆ ಇವತ್ತು ತೊಂದರೆ ಆಗ್ತಿದೆ, ಆದಷ್ಟು ಸಾಧ್ಯವಾದಷ್ಟು ಜನಗಳಿಗೆ ಆ ತೊಂದರೆಯಿಂದ ಮುಕ್ತಿ ಮಾಡಬೇಕು ಅಂತ ಇವತ್ತೇನು ಫುಟ್ಪಾತ್, ಯುಜಿಡಿ, ರಸ್ತೆಗಳು ಇವೆಲ್ಲ ಸರಿಪಡಿಸ್ಬೇಕಂತ ಹೇಳಿ ನಾನೊಬ್ಬ ಚಿಕ್ಕಬಳ್ಳಾಪುರ ನಾಗರಿಕನಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಬೆಂಗಳೂರು ಒಂದು ನಗರಾಭಿವೃದ್ಧಿ ಒಂದು ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಒಂದು ಜಾಗ ಪಾದಾಚಾರಿಗಳು ಓಡಾಡಬೇಕಾದ್ರೆ ಅವರು ಒಂದು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಇವತ್ತು ಎಲ್ಲ ಅವರು ಫುಟ್ಪಾತ್ ಜಾಗವನ್ನು ಬಿಡಿಸಿ ಅವ್ರಿಗೊಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕಾರ್ಯಾಲಯ ಮತ್ತು ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಚಿಕ್ಕಬಳ್ಳಾಪುರ ಕೂಡ ಆ ಸಾರ್ವಜನಿಕರು ಓಡಾಡಲು ಒಂದು ಸ್ವಲ್ಪ ಫುಟ್ಪಾತೆ ಕಾಣಿಸ್ತಾ ಇಲ್ಲ. ಆ ಥರ ಅಂಗಡಿಗಳು ಮುಂಗಟ್ಟನ್ನು ಮಾಡಿಕೊಂಡು ಇವತ್ತು ಜನರಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ಕೂಡಲೇ ಅದನ್ನು ನಮ್ಮ ಆಯುಕ್ತರಲ್ಲಿ ನಾನು ಮನವಿ ಮಾಡ್ತೀನಿ. ಆ ಫುಟ್ಪಾತ್ ಜಾಗವನ್ನು ಬಿಡಿಸಿ ಮತ್ತೆ ಆ ಫುಟ್ಪಾತ್ ಮೇಲೆ ಮಾಡಿರ್ತಕ್ಕಂಥ ಬಡ ಜನಗಳಿಗೆ ಪ್ರತ್ಯೇಕ ಜಾಗವನ್ನು ಗುರುತಿಸ್ಕೊಡ್ಬೇಕು ಅಂತೇಳಿ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೂ ತೊಂದರೆ ಆಗಬಾರ್ದು. ಬಡವರು ಅವರು ಈ ತರ ಇರೋ ಒಂದು ಫುಟ್ಪಾತ್ ಮೇಲೆ ನಮ್ಮ ಸಾರ್ವಜನಿಕರು ಸುಮಾರು ಜನ ಅಲ್ಲಿ ಆ ಬಸ್ಸು ಪಕ್ಕದಲ್ಲೇ ಓಡಾಡ್ತಾ ಇದಾರೆ. ಇವತ್ತು ಸುಮಾರು ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಇಲ್ಲಿ ಯಾರು ಗೊತ್ತಾಗ್ತಾ ಇಲ್ಲ. ಸುಮಾರು ಸ್ಟಾಪಿಕ್ ಕೂಡ ಇದೆ ಇಲ್ಲಿ. ಆ ಸ್ಟಾಪಿಕ್ ಕೂಡ ನಿರ್ವಹಿಸ್ತಾ ಇಲ್ಲ ಯಾರು. ಇಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು. ಅದರಿಂದ ಕೂಡಲೇ ಇದು ನಗರಸಭೆ ಆಯುಕ್ತರು ಇದನ್ನು ಎಚ್ಚೆತ್ಕೊಂಡು ನಮ್ಮ ಫುಟ್ಪಾತ್ ಜಾಗವನ್ನು ಸಾರ್ವಜನಿಕರಿಗೋಸ್ಕರವಾಗಿ ಅದು ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗಂಗಪ್ಪ ಅಂತ, ದಲಿತ ಮುಖಂಡರು. ಯಾವ ತರ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಜನ ಸರ್? ಇವಾಗ ಫುಟ್ಪಾತ್ ಇಂದ ನೋಡಿ, ಫುಟ್ಪಾತ್ ಓಡಾಡೋ ಜಾಗದಲ್ಲಿ ಇವತ್ತು ಹೂವಿನ ಅಂಗಡಿ ಆಗಿರ್ಬೋದು, ಇನ್ನೊಂದು ಅಂಗಡಿ ಇರ್ಬೋದು, ಅಂಗಡಿಗಳು ಇಟ್ಕೊಂಡ್ಬಿಟ್ಟು ಇವತ್ತು ಅವ್ರಿಗೆ ತೊಂದರೆ ಆಗಿ ರೋಡಲ್ಲಿ ಹೋಗುವಾಗ ಆಟೋನೋ ಮತ್ತು ಬಸ್ಸೋ ಇನ್ನೊಂದು ಬಂದು ಅವ್ರಿಗೆ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಆಗ್ತಾ ಇದೆ ಸರ್ ಇವತ್ತು. ಅದರಿಂದ ಅದನ್ನ ಇದು ಮಾಡಬೇಕು, ಜನಗಳಿಗೆ ತೊಂದರೆ ಆಗದಿರೋ ಒಂದು ಕಾಪಾಡಬೇಕು ಅಂತೇಳಿ ಇವತ್ತು ನಗರಸಭೆಯಲ್ಲಿ ಆಯುಕ್ತರಿಗೆ ನಾನು ಮನವಿ ಮಾಡ್ತೀನಿ ಮತ್ತೊಮ್ಮೆ ಸರ್. ಥ್ಯಾಂಕ್ ಯು ಸರ್. ಇದರ ಪರಿಣಾಮ ಜನರು ಅನಿವಾರ್ಯವಾಗಿ ರಸ್ತೆಯಲ್ಲಿ ನಡೆದು ಅಪಾಯಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗ್ತಿದೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಪಾರ್ಕಿಂಗ್ ಸಮಸ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕೆಲವೆಡೆ ರಸ್ತೆ ಬದಿಯಲ್ಲೇ ವಾಹನಗಳನ್ನು ನಿಲ್ಲಿಸೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದೆ. ತುರ್ತು ಸೇವೆಗಳ ವಾಹನಗಳಿಗೂ ತೊಂದರೆಯಾಗುವ ಸಾಧ್ಯತೆ ಇದೆ ಅಂತ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಇಂದು ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಬೆಳೀತಾ ಇದೆ. ನಂದಿಬೆಟ್ಟ ಸೇರಿದಂತೆ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಿಗೆ ಪ್ರತಿದಿನ ಸಾವಿರಾರು ಜನರು ಆಗಮಿಸುತ್ತಿದ್ದಾರೆ. ಹೀಗಾಗಿ ನಗರದಲ್ಲಿ ಸಂಚಾರ ವ್ಯವಸ್ಥೆ, ಫುಟ್ಪಾತ್ಗಳ ನಿರ್ವಹಣೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಇನ್ನಷ್ಟು ಸುಧಾರಣೆಯಾಗಬೇಕಿದೆ ಅನ್ನೋದು ಸ್ಥಳೀಯರ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆ, ಜಿಲ್ಲಾಡಳಿತ, ಸಂಚಾರ ಪೊಲೀಸ್ ಇಲಾಖೆ, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಫುಟ್ಪಾತ್ ಅತಿಕ್ರಮಣ, ಅಸಮರ್ಪಕ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಸಮಸ್ಯೆಗಳ ಕುರಿತು ಗಮನ ಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ಉದ್ದೇಶ ಯಾರನ್ನು ಗುರಿಯಾಗಿಸೋದಲ್ಲ, ಸಾರ್ವಜನಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರವೇ ಮುಖ್ಯ. ನಿಮ್ಮ ಅಮೂಲ್ಯವಾದ ಜೀವ ನಿಮ್ಮ ಕೈಲಿದೆ. ಸುರಕ್ಷಿತ ನಗರ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ನಿಯಮಗಳನ್ನು ಪಾಲಿಸಬೇಕು, ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ ಸಮಸ್ಯೆಗೆ ಹೇಗೆ ಪರಿಹಾರ ಸಿಗಬೇಕು ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಸುಮನ್ ಟಿವಿಯ ಸಾರ್ವಜನಿಕ ಹಿತಾಸಕ್ತಿಯ ಮನವಿ. ಧನ್ಯವಾದಗಳು.